ಎಲ್ರಿಗೂ ನಮಸ್ಕಾರ. ಪ್ರೀತಿ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಹೊರಡಿಸಿರ್ತಕ್ಕಂತಹ 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 2 ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಪರೀಕ್ಷಾರ್ಥಿಗಾಗಿ ಸಾಮಾನ್ಯ ಸೂಚನೆಗಳು, ಇದನ್ನು ನೀವು ಓದ್ಕೊಳ್ಳಿ. ಹಾಗೆ ಪ್ರಶ್ನೆ ಪತ್ರಿಕೆಗೆ ಹೋಗಿಬಿಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅಂದರೆ ಒಂದು ಪ್ರಶ್ನೆ ಇರುತ್ತೆ, ಅದಕ್ಕೆ 4 ಆಪ್ಷನ್ ಇರುತ್ತೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇದನ್ನು ಸಾಕಷ್ಟು ಸಾರಿ ಹೇಳಿದ್ದೀನಿ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಅಂದರೆ ಅವುಗಳಲ್ಲಿ 4 ಆಪ್ಷನ್ನಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಕ್ರಮಾಕ್ಷರದೊಂದಿಗೆ ಬರಬೇಕು. ಕ್ರಮ ಸಂಖ್ಯೆ ಯಾವುದು? ಪ್ರಶ್ನೆ ನಂಬರ್ 1 ಅಂತ ಬರೆದು ಯಾವ ಆಪ್ಷನ್ ಮುಂದೆ ಅದು ಕರೆಕ್ಟ್ ಇದೆಯೋ, ಆಪ್ಷನ್ ನಂಬರ್ ಅಂದರೆ ಕರೆಕ್ಟ್ ಇದೆಯೋ, B C D ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಅನ್ನೋದನ್ನು ಬರೆದು ಅದ್ರ ಮುಂದೆ ಕರೆಕ್ಟ್ ಆನ್ಸರ್ ಕೂಡ ಆಪ್ಷನ್ ಕೂಡ ಬರೀಬೇಕಾಗುತ್ತೆ. ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಇಲ್ಲಿ 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಹ್ರಸ್ವ ಸ್ವರಗಳಿಗೆ ಉದಾಹರಣೆಗಳಾಗಿರುವ ಅಕ್ಷರಗಳಿವು. ಆಪ್ಷನ್ A I O ಔ, ಅ ಇ ಎ ಓ, ಕ ಚ ಟ ಪ ङ ಣ ನ ಮ. ಇಷ್ಟು ಆಪ್ಷನ್ ಇದೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ B ಅ ಇ ಎ ಓ. ಪ್ರಶ್ನೆ ಏನಪ್ಪ ಅಂದರೆ ಹ್ರಸ್ವ ಸ್ವರ ಅಂದರೆ ಸ್ವರಗಳು 13 ಇರ್ತವೆ. ಅದಿಂದ ನಿಮ್ಗೆ ಗೊತ್ತಿದೆ, ಅದಿಂದ ಔವರೆಗಿನ ಅಕ್ಷರಗಳು ಸ್ವರಗಳು. ಹ್ರಸ್ವ ಸ್ವರ ಅದರಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ 6, ದೀರ್ಘ ಸ್ವರ 7. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಹೆಸರನ್ನು ಸೂಚಿಸುವ ವ್ಯಾಕರಣಾಂಶ ಇದಾಗಿದೆ. ಆಪ್ಷನ್ಸ್ ಕ್ರಿಯಾಪದ, ಸರ್ವನಾಮ, ನಾಮಪದ, ವಿಶೇಷಣ. ಇಲ್ಲಿ ಕರೆಕ್ಟ್ ಆನ್ಸರ್ ನಾಮಪದ. ನಾಮಪದ ಅಂದರೆ ಏನು? ನಾಮ ಪ್ರಕೃತಿಗೆ ನಾಮಪದಗಳು ಸೇರಿ ಆಗುವ ಪದವೇ ನಾಮಪದ. ಹಾಗೆ ಮುಂದಿನ ಪ್ರಶ್ನೆ, ಕೈಮುಟ್ಟಿ ಪದವು ಈ ಸಮಾಸವಾಗಿದೆ. ಆಪ್ಷನ್ ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ. ಕರೆಕ್ಟ್ ಆನ್ಸರ್ ಕ್ರಿಯಾ ಸಮಾಸ. ದ್ವಿರುಕ್ತಿಗೆ ಉದಾಹರಣೆ ಇದು. ತುತ್ತ ತುದಿ, ಬೆನ್ನು ತಟ್ಟು, ಕಸಕಡ್ಡಿ, ಸರಸರ. ಇದರಲ್ಲಿ ಕರೆಕ್ಟ್ ಆನ್ಸರ್ ತುತ್ತ ತುದಿ. ಮುಂದಿನ ಪ್ರಶ್ನೆಗಳು ಸೆಕೆಂಡ್ ಮೇನ್. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 12 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಈ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳಲ್ಲ. ಪ್ರಶ್ನೆ 5, ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಪ್ರಶ್ನೆ 6, ಹಸಿ ಮಸಿ ಎಂದರೇನು? ಪ್ರಶ್ನೆ 7, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಪ್ರಶ್ನೆ 8, ಅಮೆರಿಕಾದಲ್ಲಿ ಗ್ರೆನೇಟ್ ಕಡಲಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು? ಹಾಗೆ ಪ್ರಶ್ನೆ 9, ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿಗಳು ಗೂಡಿನ ಹೊರಮೈಯನ್ನು ಜೇಡರ ಮೊಟ್ಟೆಗಳ ಕೋಶದಿಂದ ಅಲಂಕರಿಸುವ ಉದ್ದೇಶವೇನು? ಪ್ರಶ್ನೆ 10, ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣವೇನು? ಪ್ರಶ್ನೆ 11, ಹಾಮಾನಾಯಕರು ತಿಳಿಸುವಂತೆ ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಪ್ರಶ್ನೆ 12, ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು? ಪ್ರಶ್ನೆ 13, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಪ್ರಶ್ನೆ 14, ಕವಿ ಎಂ ಗೋಪಾಲಕೃಷ್ಣ ಅಡಿಗರು ಎಂತಹ ಹೇಳಿತನ ಬೇಡ ಎಂದಿದ್ದಾರೆ? ಪ್ರಶ್ನೆ 15, ಕುಣಗಲ್ ಕೆರೆ ಹೇಗೆ ಬಾಗಿದೆ? ಪ್ರಶ್ನೆ 16, ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳ್ತಾರೆ? ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಪ್ರಶ್ನೆ ನಂಬರ್ 3. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 8 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 2 ಅಂಕ. ಪ್ರಶ್ನೆ 17, ರೈತರು ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಲು ಕಾರಣವೇನು? ಪ್ರಶ್ನೆ 18, ಭಗವಂತನು ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು? ಪ್ರಶ್ನೆ 19, ಸೌಜನ್ಯದ ವರ್ತನೆಯ ಗುರುತುಗಳು ಯಾವುವು? ಪ್ರಶ್ನೆ 20, ಯುಗದ ಆದಿ ತಂದ ಸಂಭ್ರಮವೇನು? ಪ್ರಶ್ನೆ 21, ಬಾವ ತಂದಾನೆ ಬಣ್ಣದ ಸೀರೆ ಈ ಸಾಲಿನ ಅರ್ಥ ವೈಶಿಷ್ಟ್ಯವೇನು? ಪ್ರಶ್ನೆ 22, ಒಡವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣವೇನು? ಪ್ರಶ್ನೆ 23, ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು? ಪ್ರಶ್ನೆ 24, ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರ ಮತ್ತು ವಿಶೇಷತೆಯನ್ನು ವಿವರಿಸಿರಿ. ಮುಂದಿನ ಪ್ರಶ್ನೆ, ಕೆಳಗಿನ ಕವಿಯ ಸಾಹಿತ್ಯ, ಜನ್ಮಸ್ಥಳ, ಕಾಲಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ಅಂದರೆ ಸೆಂಟೆನ್ಸ್ ರೂಪದಲ್ಲಿ ಬರೀಬೇಕು. 1 ಕವಿಕೃತಿ ಪರಿಚಯ ಇದೆ. ಪ್ರಶ್ನೆ 25, ಎಂ ಗೋಪಾಲಕೃಷ್ಣ ಅಡಿಗ. ಈ ಪ್ರಶ್ನೆಗೆ 3 ಅಂಕ. ಹಾಗೆ ಮುಂದಿನ ಪ್ರಶ್ನೆ ನಂಬರ್ 5, ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಇಲ್ಲಿ 1 ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಪ್ರಶ್ನೆ ನಂಬರ್ 26ರಲ್ಲಿ. ಈ ಪದ್ಯದ ಸಾರಾಂಶವನ್ನು
ವಾಕ್ಯ ರೂಪದಲ್ಲಿ ಬರೆದ್ರೆ 3 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ. ಪ್ರಶ್ನೆಗೆ 3 ಅಂಕ ಇರುತ್ತೆ. ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಕಂಗೊಳಿಸುತ್ತಿದ್ದರು. ಇಲ್ಲಿ ಇದು ಉಪಮಾಲಂಕಾರವಾಗಿದೆ. ಅಲಂಕಾರ ಅಂತ ಬರೆದು ಉಪಮಾಲಂಕಾರ ಅಂತ ಬರಿಬೇಕು. ಅನಂತರ ಲಕ್ಷಣ, 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರ. ಅಂದರೆ 2 ವಸ್ತುಗಳಿರ್ತವೆ, ಅದರ ಸಾದೃಶ್ಯ ಸಂಪತ್ತನ್ನು ಹೋಲಿಕೆ ಮಾಡಿ ಹೇಳಿ ವರ್ಣಿಸೋದಕ್ಕೆ ಉಪಮಾಲಂಕಾರ. ಈ ವಾಕ್ಯದಲ್ಲಿ ಉಪಮೇಯ ಏನು ಬರುತ್ತೆ? ರಾಮ ಲಕ್ಷ್ಮಣರು ಅಂತಕ್ಕಂಥದ್ದು ಉಪಮೇಯ. ಉಪಮಾನ ಅಶ್ವಿನಿ ದೇವತೆಗಳು. ಅಂದರೆ ರಾಮ ಲಕ್ಷ್ಮಣರನ್ನು ಅಶ್ವಿನಿ ದೇವತೆಗಳಿಗೆ ಹೋಲಿಸಿದ್ದಾರೆ. ಉಪಮವಾಚಕ ಪದ ಯಾವುದು? ಇಲ್ಲಿ ಅಂತೆ ಅನ್ನೋ ಉಪಮವಾಚಕ ಪದ ಕಾಣಿಸುತ್ತೆ ನಮಗೆ ಸುಲಭವಾಗಿ, ಹಾಗಾಗಿ ಇದು ಉಪಮಾಲಂಕಾರ ಅಂತ ನಾವು ಗುರುತಿಸ್ತೀವಿ. ಇಲ್ಲಿ ಸಮಾನ ಧರ್ಮ ಏನು ಕೆಲಸ ಆಗಿದೆ ಅಲ್ಲಿ? ಕಂಗೊಳಿಸು. ಅಂದರೆ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಕಂಗೊಳಿಸುತ್ತಿದ್ದರು. ಇಲ್ಲಿ ಕಂಗೊಳಿಸುವಿಕೆ ಅಥವಾ ಕಂಗೊಳಿಸು ಅಂತಕ್ಕಂಥದ್ದು ಸಮಾನ ಧರ್ಮ. ಸಮನ್ವಯ ಅಂದರೆ ಇದನ್ನು ಮಿಕ್ಸ್ ಮಾಡಿ ಬರೀಬೇಕಾಗುತ್ತೆ. ಸಮನ್ವಯ ಅಂದರೆ ಉಪಮೇಯವಾದ ರಾಮ ಲಕ್ಷ್ಮಣರನ್ನು ಉಪಮಾನವಾದ ಅಶ್ವಿನಿ ದೇವತೆಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ. ಇಲ್ಲಿ ಉಪಮಾವಾಚಕ ಪದ ಅಂತೆ ಹಾಗೂ ಸಮಾನ ಧರ್ಮ ಕಂಗೊಳಿಸು ಆಗಿರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರಿಬೇಕು. ಅಂದರೆ 2 ಗಾದೆ ಮಾತನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ವಿವರಿಸಿ ಬರೀಬೇಕಾಗುತ್ತೆ. ಪ್ರಶ್ನೆಯೊಂದಕ್ಕೆ 3 ಅಂಕ. ತಾಳಿದವನು ಬಾಳೆಯಾನು, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಇವೆರಡು ಗಾದೆ ಮಾತುಗಳು ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನಲ್ನಲ್ಲಿದೆ. ವಿದ್ಯಾರ್ಥಿಗಳೇ, ದಯಮಾಡಿ ನೀವು ನನ್ನ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ರಶ್ನೆ 8, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ಇಲ್ಲಿ 5 ಪ್ರಶ್ನೆ ಇದೆ, 3 ಅಂಕದ ಪ್ರಶ್ನೆ. ಪ್ರಶ್ನೆ 29, ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ಪ್ರಶ್ನೆ 30, ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಪ್ರಶ್ನೆ 31, ಅಮ್ಮನ ಮಾತು ಸುಳ್ಳಾಗಲಾರದು. ಪ್ರಶ್ನೆ 32, ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು. ಪ್ರಶ್ನೆ 33, ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯರಿ. ಹಾಗೆ ಮುಂದಿನ ಪ್ರಶ್ನೆ 9, ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೀಬೇಕು. 2 ಪದ್ಯಭಾಗ ಇದೆ, 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕಾಗತ್ತೆ. ಬರೆಯುವಾಗ ಪದ್ಯ ಬರೆದಿರತಕ್ಕಂತಹ ಲೇಖಕರ ಹೆಸರು ಮತ್ತು ಪದ್ಯದ ಹೆಸರು ಇರಬೇಕು ವಿದ್ಯಾರ್ಥಿಗಳೇ. ಈ 2 ಪದ್ಯಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೆಯಿರಿ. 4 ಅಂಕದ ಪ್ರಶ್ನೆ. ಹಾಗೆ ಮುಂದಿನ ಪ್ರಶ್ನೆ 10, ಕೆಳಗಿನ ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು. ಪ್ರಶ್ನೆಯೊಂದಕ್ಕೆ 4 ಅಂಕ. ಪ್ರಶ್ನೆ 35, ಗಂಗೆಯಲ್ಲಿ ದೀಪಮಾಲೆಯ ಸುಂದರ ದೃಶ್ಯವನ್ನು ಲೇಖಕರು ವರ್ಣಿಸಿರುವ ರೀತಿಯನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿರಿ. ಅಥವಾ ಗಂಗೆಯಲ್ಲಿ ದೀಪಮಾಲೆ ಪಾಠದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ವಿಸ್ತರಿಸಿ ಬರೆಯಿರಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. 2 ಅಂಕದ 2 ಪ್ರಶ್ನೆಗಳಿದ್ದಾವೆ ವಿದ್ಯಾರ್ಥಿಗಳೇ. ನೀವು ಮೊದಲು ಈ ಪ್ಯಾಸೇಜನ್ನು ಸರಿಯಾಗಿ ಓದ್ಕೊಳ್ಳಿ. ಹಾಗೆ ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಉತ್ತರವನ್ನು ನೀವು ಬರೀರಿ. ಪ್ರಶ್ನೆಯು 2 ಅಂಕದ 2 ಪ್ರಶ್ನೆ ಇರುತ್ತೆ. ನೋಡಿ, ಮೊದಲು ಪ್ರಶ್ನೆಯನ್ನು ಓದ್ಕೊಂಬಿಡಿ, ಹಾಗೆ ಉತ್ತರವನ್ನು ಹುಡುಕೋಕ್ಕೆ ಸುಲಭ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ 12, ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೀಬೇಕು. ಅಂದರೆ ಎಸೆ ಕೊಟ್ಟಿದ್ದಾರೆ. 4 ಅಂಕದ ಪ್ರಶ್ನೆ ಇರುತ್ತೆ. ಎಸೆ ಬರೆಯೋದು ಹೇಗೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ನನ್ನ ಚಾನಲ್ನಲ್ಲಿದೆ, ಚೆಕ್ ಮಾಡಿಕೊಡಿ. ಪ್ರಶ್ನೆ 37, ತ್ಯಾಜ್ಯ ವಸ್ತುವಿನ ಸಮರ್ಪಕ ನಿರ್ವಹಣೆ. ಇದರಲ್ಲಿ ನಾನು ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಡಿಯೋ ಇದೆ. ಹಾಗೆಯೇ ಆಧುನಿಕ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಸದ್ಬಳಕೆ, ಈ ವಿಡಿಯೋವನ್ನು ಖಂಡಿತ ಮುಂದಿನ ದಿನಗಳಲ್ಲಿ ನಾನು ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೀಬೇಕು. ಪತ್ರಲೇಖನ 2 ಪತ್ರಲೇಖನವನ್ನು ಕೊಟ್ಟಿದ್ದಾದರೆ ಯಾವುದಾದ್ರೂ ಒಂದು ಪತ್ರಲೇಖನವನ್ನು ಬರೀಬೇಕು. ಮೊದಲನೇ ಪತ್ರಲೇಖನವನ್ನು ಓದೋಣ. ಪ್ರಶ್ನೆ 38, ನಿಮ್ಮನ್ನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಂಗಲ ಗ್ರಾಮದ ನಿವಾಸಿ ಬಸಪ್ಪ ಎಂದು ಭಾವಿಸಿಕೊಂಡು ಕಾಡಾನೆಗಳ ಹಾವಳಿ ತಪ್ಪಿಸುವಂತೆ ಕೋರಿ ಹನೂರು ವಲಯ ಅರಣ್ಯಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ. ಇಲ್ಲಿ ನೀವು ಬಸಪ್ಪ, ಮಂಗಲ ಗ್ರಾಮ, ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ ನೀವಾಗಿರ್ತೀರಾ. ಯಾರಿಗೆ ಪತ್ರ ಬರಿತಾ ಇದ್ದೀರಿ ಅಂದರೆ ಅರಣ್ಯಾಧಿಕಾರಿಗಳು, ಹನೂರು ವಲಯ, ಜಿಲ್ಲೆ ಚಾಮರಾಜನಗರ, ಇವರಿಗೆ ನೀವು ಪತ್ರವನ್ನು ಬರೀತೀರಾ. ಏನಂತ? ಕಾಡಾನೆಗಳ ಹಾವಳಿಯನ್ನು
ತಪ್ಪಿಸುವಂತೆ ಕೋರಿ ಅರ್ಜಿಯನ್ನು ಬರೆದಿದ್ದೀರಾ. ಹಾಗೆ ಮುಂದಿನ ಪತ್ರ ಲೇಖನವನ್ನು ತಿಳಿದುಕೊಳ್ಳೋಣ. ನಿಮ್ಮನ್ನು ಬೆಂಗಳೂರಿನ ನ್ಯಾಷನಲ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಪ್ರಮೀಳಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯ ವಿಶೇಷತೆಗಳನ್ನು ವಿವರಿಸಿ ಮಂಡ್ಯದ ರಾಜೀವನಗರ ಬಡಾವಣೆಯ ನಿವಾಸಿಯಾದ ಅರುಣೇಶ್ ಎಂಬ ಹೆಸರಿನ ತಂದೆಯವರಿಗೊಂದು ಪತ್ರವನ್ನು ಬರಿತಾ ಇದ್ದೀರಾ. ನಿಮ್ಮ ಹೆಸರು ಇಲ್ಲಿ ಪ್ರಮೀಳಾ, ನ್ಯಾಷನಲ್ ಪ್ರೌಢಶಾಲೆ ಬ್ಯಾಂಗ್ಳೂರು. ಹಾಗೆ ನಿಮ್ಮ ತಂದೆಯ ಹೆಸರು ಇಲ್ಲಿ ಪತ್ರಲೇಖನದಲ್ಲಿ ಅರುಣೇಶ್, ರಾಜೀವನಗರ ಬಡಾವಣೆ, ಮಂಡ್ಯ. ಇವರಿಗೆ ನೀವು ಯಾವುದ್ರ ಕುರಿತು ಪತ್ರವನ್ನು ಬರೀತೀರಾ? ನಿಮ್ಮ ಶಾಲೆಯ ವಿಶೇಷತೆಗಳನ್ನು ವಿವರಿಸಿ ನೀವು ತಂದೆಗೆ ಒಂದು ಪತ್ರವನ್ನು ಬರಿತಾ ಇದ್ದೀರಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ದ್ವಿತೀಯ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 2 ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 1 ಹಾಕಿದ್ದೀನಿ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲೋ ದಯಮಾಡಿ ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋವನ್ನು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.